ನಮ್ಮ ಸುದೀಪ್ ಅವ್ರದ್ದು ಡೇಟ್ ಭಾರಿ ಕಷ್ಟ ಆಯ್ತು. ಅಡ್ವಾನ್ಸ್ ಕೊಟ್ಟಿದ್ದೆ, ವಾಪಸ್ ಕೊಟ್ರು. ಈಗ ನೋಡ್ರಿ ಯಾವ್ದಾರು ಒಂದು ಸಿನಿಮಾ ಬಂದ್ರೆ 1 ತಿಂಗಳು 2 ತಿಂಗಳು ಸಿನಿಮಾನೇ ಇರಲ್ಲ. ಸಣ್ಣ ಮೂವಿಗಳಿಗೆ ಜನ ಬರ್ತಾನೆ ಇಲ್ಲ. ಈಗ ಈ ಮೊಬೈಲಲ್ಲಿ ಮಾಡೋ ಸಿನಿಮಾಗಳಿದೆಯಲ್ಲ, ದೊಡ್ಡ ಸಿನಿಮಾ 5-6 ಕೋಟಿ ಮಾಡೋರ್ದು ಅದ್ರ ಲೈನಲ್ಲೇ ನೋಡ್ತಾ ಇದಾರೆ ಆಡಿಯನ್ಸ್. ಕನ್ನಡ ಮೂವಿ ಚೆನ್ನಾಗಿದ್ರೆ ಎಲ್ಲಾನು ಆ ಲ್ಯಾಂಗ್ವೇಜ್ ಎಲ್ಲ ಕಿತ್ತು ಬೀಸಾಕ್ಬಿಟ್ಟು ಅದನ್ನೇ ರನ್ ಮಾಡ್ತಾರಲ್ಲ ಸರ್. ನಾವ್ಯಾಕೆ ಕನ್ನಡನೇ ತೆಗಿತಾ ಇದಾರೆ ಅನ್ಕೋಬೇಕು. ಇಲ್ಲಿ ನಮ್ಮಲ್ಲಿ ರಾಜಣ್ಣ, ಅಂಬರೀಷ್ ಇವರೆಲ್ಲ ಕೆಲವರು 5-6 ಜನ ಇಡೀ ವರ್ಷ ಥಿಯೇಟರ್ಗಳಿಗೆ ಫೀಡ್ ಆಗ್ತಾ ಇತ್ತು ಸರ್. UI ಒಂದು ರಿಪೋರ್ಟು ಚೆನ್ನಾಗಿದೆ ಹಾಗೆ ಈಗ ಅನ್ಕೊಂಡು ಒಳ್ಳೆ ಕಲೆಕ್ಷನ್ಸ್ ಆಯ್ತು ಸರ್. ಇವರು ಒಂದು 2 ವಾರ ಬಿಟ್ಬಿಟ್ಟಿದ್ರೆ ಅವ್ರಿಗೆ ಅನುಕೂಲ ಆಗೋದು. ಮ್ಯಾಕ್ಸಿಮಮ್ ತಕ್ಷಣ ದಿಢೀರ್ ಅಂತ ಬಿದ್ದೋಗಿದೆ. ಎಲ್ಲರೂ ಇಡೀ ಗಾಂಧಿನಗರಕ್ಕೆ ಗೊತ್ತಿದೆ ಸರ್. ಕನ್ನಡ ಮೂವಿಗಳು ಇಲ್ಲ ಈ ವರ್ಷದಲ್ಲಿ. ಯಾವ್ದು ಇದೆ ಹೇಳಿ? ಯಾವುದಿಲ್ಲ. ಯಾಕೆ ಆ ಥರ ಬರ್ತಾರೋ ಏನೋ ಗೊತ್ತಿಲ್ಲ. ಹೇಳಿ ನರಸಿಂಹಲು ಸರ್ದು ಸಿನಿಮಾ ನಂಟು ಹೇಗೆ ಅಂದ್ರೆ ಥಿಯೇಟರ್ ಮಾಡಿದ್ದು ಹೆಂಗೆ ಸಿನಿಮಾ ನಂಟು ಹೇಗೆ ಬೆಳೀತು? ಕರೆಕ್ಟ್. ನಾನು ಆ್ಯಕ್ಚುಲಿ ಬಿಲ್ಡರ್ ಸರ್, ಕನ್ಸ್ಟ್ರಕ್ಷನ್ ನಮ್ಮ ಅಲ್ವೇ ಸರ್. ನನಗೆ ಯಾವುದೋ ಬಾಡಿಗೆ ತಗೊಂಡು ಯಾಕೆ ರನ್ ಮಾಡಬೇಕು, ನಮ್ದೇ ಯಾಕೆ ಸ್ವಂತ ಮಾಡಬಾರ್ದು ಅಂತೇಳಿ ಪ್ಲಾನ್ ಮಾಡಿ ಇದನ್ನ ಈ ಜಾಗನ ಇಲ್ಲಿ ಒಂದು 6 acres ಲೇಔಟ್ ಥರ ಮಾಡಿದ್ವಿ. ಅದರಲ್ಲೇ ಇದರಲ್ಲಿ ಒಂದು 3/4 ಎಕರೆಷ್ಟು ಉಳಿಸ್ಕೊಂಡು 2 ಸಿನಿಮಾ ಕಾಂಪ್ಲೆಕ್ಸ್ ಎಲ್ಲ ಮಾಡಿದ್ವಿ. ಹೌದೌದು, ನಾವೇ ಮಾಡಿ ವೈಷ್ಣವಿ ಲೇಔಟ್ ಅಂತಾನೆ ಮಾಡಿದೆ. ಅವಾಗಲೇ ಮೈಂಡ್ ವೈಷ್ಣವಿ ಥಿಯೇಟರ್ ಮಾಡಬೇಕಾದ ಉದ್ದೇಶದಿಂದನೇ ವೈಷ್ಣವಿ ಲೇಔಟ್ ಅಂತಾನೆ ಮಾಡಿದ್ವಿ. ಹಾಗೆ 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 ಹಿಂಗೆ ಮಾಡ್ತಾ ಅದಕ್ಕೊಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡಿದ್ದೆ. ಅಲ್ಲಿ ಸ್ವಲ್ಪ ಜನ ಪರಿಚಯ ಆದ್ರು. ಸಿನಿಮಾ ಮಾಡ್ಬೇಕಂತ ಹೋದ್ವಿ, ಆಗಿಲ್ಲ. ನಮ್ಮ ಸುದೀಪ್ ಅವ್ರದ್ದು ಡೇಟ್ ಭಾರಿ ಕಷ್ಟ ಆಯ್ತು ಸಿಕ್ಕೋದು. ಅಡ್ವಾನ್ಸ್ ಕೊಟ್ಟಿದ್ದೆ, ವಾಪಸ್ ಕೊಟ್ರು. ಆಮೇಲೆ ಆ ಕಾಲದಲ್ಲಿ ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ವಾಸುದ್ ಬಂತು. ಅದು ನೋಡಿ ಕನಸಿನ ಲೋಕ ಅಂತ ಮಾಡಕ್ ಬಂದೆ. ಅದರಲ್ಲಿ ಹೆಚ್ಚು 1.5 ಕೋಟಿ ಹೀಗಾಗಿದೆ. ಇದೊಂದು 7-8 years ಬಿಫೋರ್ ಇನ್ನೊಂದು ಥಿಯೇಟರ್ ಮಾಡ್ಕೊಂಡಿದ್ವಿ, ವೈನಿಧಿ ಅಂತ, ಸಿಂಗಾಪುರ್ ಲೇಔಟು, ಗಂಗಣ್ಣ ಸರ್ಕಲ್ಗೆ ಸ್ವಲ್ಪ ಆ ಕಡೆಗೆ, BL ಲೇಔಟ್ ಅಂತ ಆ ಕಡೆ ಅದು ರನ್ ಆಗ್ತಾ ಇದೆ. ಚೆನ್ನಾಗಿದೆ ಸರ್. ಈಗ ಸಿನಿಮಾಗಳಿದ್ರೆ ಥಿಯೇಟರ್ಗಳು, ಇಲ್ಲಾಂದ್ರೆ ಏನು ಹೇಳ್ತಾರಲ್ಲ ಹಾಗೆ. ಕರೋನಾ ಆದಾದ್ರೂ ಇಷ್ಟು ಇಲ್ಲ. ಈಗ ನೋಡ್ರಿ ಯಾವ್ದಾರು ಒಂದು ಸಿನಿಮಾ ಬಂದ್ರೆ 1 ತಿಂಗಳು 2 ತಿಂಗಳು ಸಿನಿಮಾನೇ ಇರಲ್ಲ. ಸಣ್ಣ ಜನ ಬರ್ತಾನೂ ಇಲ್ಲ. ಮೊದಲು ಆಗಲ್ಲ ಇಲ್ಲ. ನಾನು ಕನ್ಸ್ಟ್ರಕ್ಷನ್ ಮಾಡ್ಬೇಕಾರೆ, ನಾನು ಫಸ್ಟ್ ಥಿಯೇಟರ್ ಮಾಡ್ಬೇಕಾರೆ ಎಷ್ಟು ಕ್ಯೂ ಇರೋದು ಗೊತ್ತಾ, ಏನು ಬೆಸಿರೋದು. ಮುಂದೆಲ್ಲ ನಾವು ಬೇಲಿ ಟೈಪ್ ಪೈಪ್ಗಳೆಲ್ಲ ಹಾಕಿ ಎಲ್ಲ ಮಾಡಿದ್ವಿ. ಈಗೇನೂ ಇಲ್ಲ, ಓಪನ್ ಡೋರ್. ಅಂದ್ರೆ ಅಷ್ಟು ಕ್ಯೂ ಇರ್ತಾ ಇತ್ತು, ಅಷ್ಟು ರಶ್ ಇರೋರು. ಈ ತರದ್ದೆಲ್ಲ ಸಮಸ್ಯೆಗಳಿರೋದ್ರಿಂದ ಈಗ ನೀವೇ ಅಧ್ಯಕ್ಷರಾಗಿರೋದ್ರಿಂದ ಇದ್ರ ಬಗ್ಗೆ ನಿಮ್ಮ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀರಾ ಸರ್? ಈಗಾಗಲೇ ಹೊಸದಾಗಿದೆ. ನಮ್ಮ ಕಮಿಟಿ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿ ಅಭಿವೃದ್ಧಿ ಮಾಡೋಕೆ ಸಕ್ಸಸ್ ಇದೆಯೋ ಅದನ್ನ ಮಾಡೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಲೋಕಲ್ ಅಲ್ಲಿರೋ ಕನ್ನಡ ಸಿನಿಮಾಗಳಿಗೆ ಕೆಲವು ಸಲ ಸಮಸ್ಯೆಗಳು ಮಾತಾಡ್ಕೊಳ್ಳೋದು ಈ ತರದೆಲ್ಲ, ಅದ್ರ ಬಗ್ಗೆ ಒಂದೇನಾದ್ರು ಚರ್ಚೆ ಮಾಡಿ ಜೊತೆ ಸರ್. ನಾವು ನನ್ನ ಮಟ್ಟಿಗೆ ತಪ್ಪು ತಿಳ್ಕೊಂಡಿದ್ವಿ. ಕನ್ನಡ ಈಗ ನೋಡಿ ಸರ್, ಕನ್ನಡ ಮೂವಿ ಚೆನ್ನಾಗಿದ್ರೆ ಎಲ್ಲ ಆ ಲ್ಯಾಂಗ್ವೇಜ್ ಎಲ್ಲ ಕಿತ್ತು ಬೀಸಾಕ್ಬಿಟ್ಟು ಅದನ್ನ ರನ್ ಮಾಡ್ತಾರಲ್ಲ ಸರ್. ನಾವ್ಯಾಕೆ ಕನ್ನಡ ತೆಗಿತಾ ಇದ್ದಾರೆ ಅನ್ಕೋಬೇಕಲ್ಲಿ. ಒಂದು ಮೂವಿ ಚೆನ್ನಾಗಿ ಹೋಗಿ ಒಂದು ಅಷ್ಟೊತ್ತಿಗೆ ನೆಕ್ಸ್ಟ್ ಮೂವಿಗೆಲ್ಲ ಎಲೆಕ್ಟ್ರಿಕಲ್ ಬಿಲ್ ಬರಲ್ಲ ಸರ್. ನೀವು ನೋಡ್ತಾ ಇದ್ರಿ, ಇಲ್ಲಿ ಸ್ಟಾಪೇಜ್ ಜನ ಇದ್ದಾರೆ, ಎಲೆಕ್ಟ್ರಿಕಲ್ ಏನ್ ಬಿಲ್ ಬರ್ತಾ ಇದೆ. ಈಗ ಕನ್ನಡ ಸಿನಿಮಾ ಮೂವಿಗಳು ಕೆಲವು ಹೊಸ ಆರ್ಟಿಸ್ಟ್ಗಳು ಹೊಸಬ್ರಲ್ಲಿ ಜನ ಬರ್ತಾನೆ ಇಲ್ಲ. ಮೊದಲೆಲ್ಲ ನಾವು ಚಿತ್ರಮಂದಿರ ತುಂಬಿದೆ ಅಂತ ಆಗ್ತಾ ಇದ್ವಿ, ಬೋರ್ಡ್ಗಳು ನೋಡ್ತಾ ಇದ್ವಿ. ಈಗ ಏನಾಗ್ತಾ ಇದ್ದಾನೆ, ಮಾರ್ನಿಂಗ್ ಶೋಲ್ಲೇ ವಾಂಟೆಡ್ ಅಪ್ ಆಡಿಯನ್ಸ್ ಪ್ರೇಕ್ಷಕರಿಲ್ಲದ ಕಾರಣ ಸೋ ಸಂಗೀತಗೊಳಿಸಿದೆ ಅಂತ ಬೋರ್ಡ್ಗಳಾಗ್ತಾ ಇದ್ವಿ. ಹೌದು, ಅದೇ ಮೈನ್ ಈಗ ಆಗ್ತಾ ಇರೋದು. ನಮ್ಮಲ್ಲಿ ಒಂದು 5-6 ಜನ ಇದ್ರು ಸರ್. ರಾಜಣ್ಣ, ಅಂಬರೀಷ್ ಇವರೆಲ್ಲ ಕೆಲವರು 5-6 ಜನ ಇಡೀ ವರ್ಷ ಥಿಯೇಟರ್ಗಳಿಗೆ ಫೀಡ್ ಆಗ್ತಾ ಇತ್ತು ಸರ್. ಈಗ ಫೀಡಿಂಗ್ ಇಲ್ಲ. ಈಗ ಏನು 250-300 ಸಿನಿಮಾಗಳು ಮಾಡ್ತಾ ಇದ್ದಾರ, ಅದರಲ್ಲಿ ಆಡಿಯನ್ಸ್ ಇನ್ವಾಲ್ವ್ ಆಗ್ತಾಯಿಲ್ಲ, ಬರ್ತಾನೆ ಇಲ್ಲ. ಹೆಸರುಗಳಿಗೆ ಅಯ್ಯೋ ಬರುತ್ತೆ ಹೋಗುತ್ತೆ, ಬೇರೆ ಬೇರೆ OTT ನೋಡ್ಬೋದು ಸರ್. OTTನೂ ನಿರ್ಮಾಪಕರಿಗೆ ಒಂದು ಆಸರೆ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಈಗ ಏನು ಸರ್, ಅವರು ಯಾರ್ದು ತಗೊಳ್ತಾ ಇಲ್ಲ. ಈ ದೊಡ್ಡ ಮೂವಿಗಳು ಕೆಲವು ಇದೆ. ಸೂರ್ಯನ ನೋಡಿ ಸರ್, ಮೊನ್ನೆ ಕಂಗಾರ ಅಂತ ಬಂತಲ್ಲ, ಕಂಗುವ ಅಟ್ರ ಬ್ಲಾಕ್ ಆಗೋಯ್ತು. ಅದು ದೊಡ್ಡ ಮೂವಿನೇ, ಪಾನ್ ಇಂಡಿಯಾ. ಏನು ಸರ್ ಆಯ್ತು. ನಾವೀಗ ಬಂದು ಯಾವ್ಯಾವದಲ್ಲಿ ಒಳ್ಳೆ ಪಿಕ್ಚರ್ಗಳು ರಿಲೀಸ್ ಆಗಿದ್ದಾವೆ. ನನ್ಗೆ ಅದು ಸಂತೋಷ ಆಗ್ತಾ ಇದೆ.
ಈಗ ಏನು ನಾವು ಬಂದ ತಕ್ಷಣ 2-3 ಪಿಕ್ಚರ್ ಆಗಿದೆಯಲ್ಲ, ಎಲ್ಲಾನು ಒಂದು ರೇಂಜ್ಗೆ ಹಿಟ್ಟೇ ಆಗಿದ್ದಾವೆ. ಯಾವ್ದಾವ್ದು ನಿಮ್ದು ಅಂದ್ರೆ UI? UI ಒಂದು ರಿಪೋರ್ಟ್ ಚೆನ್ನಾಗಿದೆ ಆಗಿ ಅನ್ಕೊಂಡು ಒಳ್ಳೆ ಕಲೆಕ್ಷನ್ಸ್ ಆಯ್ತು ಸರ್. ಇವರೊಂದು 2 ವಾರ ಬಿಟ್ಬಿಟ್ಟಿದ್ರೆ ಅವ್ರಿಗೆ ಅನುಕೂಲ ಆಗೋದು. Okay. ಮ್ಯಾಕ್ಸಿಮಮ್ ತಕ್ಷಣ ದಿಢೀರ್ ಅಂತ ಬಿದ್ದೋಗಿದೆ. ಎಲ್ಲರೂ ಇಳಿಯೋದು ಇಡೀ ಗಾಂಧಿಯವ್ರಿಗೆ ಗೊತ್ತಿದೆ. Back to ಬ್ಯಾಕ್ ಟು ಅಟ್ಲೀಸ್ಟ್ 2 ವೀಕ್ಸ್ ಗ್ಯಾಪ್ ಕೊಟ್ಟಿದ್ರೆ ಸರ್. ಕನ್ನಡ ಮೂವಿಗಳು ಇಲ್ಲ ಇವ್ರದಲ್ಲಿ ಯಾವ್ದಾವ್ದು ಹೇಳಿ, ಯಾವುದೂ ಇಲ್ಲ. ಯಾಕೆ ಆ ಥರ ಬರ್ತಾರೋ ಏನೋ ಗೊತ್ತಿಲ್ಲ. ಅವ್ರವರು ಇದು ಅವ್ರಿಗಿರುತ್ತೆ ಸ್ಟ್ಯಾಟಿಸ್ಟಿಕ್, ಏನು ಈ ಡೇಟಲ್ಲಿ ಬಂದ್ರೆ ಹಿಂಗೆ ಬರ್ತೀವಿ ಹಂಗೆ ಬರ್ತೀವಿ ಅಂತೆಲ್ಲ. ಅದ್ರದ್ದು ಯಾರೂ ಸೋಲ್ತಾ ಇಲ್ಲ ಸರ್. ಬಿಫೋರ್ ಮ್ಯಾಕ್ಸ್ಗೆ PI ಕಲೆಕ್ಷನ್ ನೋಡಿ, ಬಿಫೋರ್ ಡೇ ಮ್ಯಾಕ್ಸ್ ಆದ್ಮೇಲೆ ಕಲೆಕ್ಷನ್ ನೋಡಿ ಸರ್. ಎರಡು ನೀವು ತೆಗೆದು ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತೇಳಿ. ಹೇಗೆ ಒಟ್ಟು ಉರಿತಲ್ವ ಇದು. ಚೆನ್ನಾಗಿ ಮೂವಿಗಳು ಸ್ವಲ್ಪ ಮಾರ್ಕ್ ಆಗತ್ತೆ. ಇನ್ನೊಂದು ಮೂವಿ ಬಂದ್ಬಿಟ್ಟ ತಕ್ಷಣ ಸಹಜವಾಗಿ ಅದು ನಾವು ತಿಳ್ಕೊಂಡು ಯಾಕೆ ಸರ್ ಮಾಡ್ಬೇಕು ಮೇಲೆ ಬಿದ್ದ ಮೇಲೆ. ನೀವು ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ರೆ ಎಷ್ಟು ವರ್ಷದಿಂದ ಇದೆ? ಅದೇ ಅವ್ರು ಕಿಚ್ಚ ಮಾಡಿದ್ರಲ್ಲ ಸರ್. ಆಗಿಲ್ಲ ಸರ್. ಈಗ ನಾವು 2-3 ಸಬ್ಜೆಕ್ಟ್ ಮಾಡಿದ್ವಿ, ಯಾಕೆ ಅವ್ರಿಗೂ ಇಡ್ಸಿಲ್ಲ. ಹಾಗೆ ನಾವು ಡ್ರಾಪ್ ಆದ್ವಿ. ನಾವು ನಿಭಾಯಿಸೋದಾಗಲ್ಲ ಅಂತೇಳಿ ಮಾಡಿ ಅದು ಮಾಡಕ್ ಹೋದ್ವಿ. ಮತ್ತೆ ನಮ್ಮ ಹುಡುಗ ಒಬ್ಬ ತಯಾರದ ಒಂದು ಮಾಡೋವಂತ ಮಾಡಿದ್ವಿ. ಮುಂದೆ ಅನುವಾದವ್ರು 2-3 ಪಿಕ್ಚರ್ ಮಾಡ್ತಾ ಇದ್ದಾನೆ. ಇನ್ನೂ ಒಂದ್ ಕಡೆ ಕ್ಲಿಕ್ ಆಗ್ತಾನೆ ಅಂತ ಒಂದು ಆಶಾಭಾವ. ಮಾಡುವಾಗ ನಾವು ಒಂದು ಪ್ರಾಜೆಕ್ಟ್ ಮಾಡುವಾಗ ಮುಂದೆ ಆಲೋಚನೆ ಇದೆ, ದೊಡ್ಡ ಮೂವಿ ಒಂದು ಮಾಡೋಣ ಅಂತ. ನಾವು ಇದನ್ನ ನಂಬ್ಕೊಂಡಿದ್ವಿ. ಸಿನಿಮಾದಲ್ಲಿ ಇಡೀ ನಮ್ಮ ಕುಟುಂಬ ಏನಾಗಿದೆ ಅಂದ್ರೆ, ನಮ್ಮ ಮನೆಯವರು ಒಂದು ಸ್ಕ್ರೀನ್ ಇದೆ, ನಮ್ಗೊಂದು ಥಿಯೇಟರ್ ಇದೆ, ನಮ್ಮ ಮಗನಿಗೊಂದು ಥಿಯೇಟರ್ ಇದೆ. ಹಂಗಾಗಿ ಬೇರೆ ಇದು ಇಲ್ಲ. ಇದರಲ್ಲೇ ನಮ್ಮ ಇವನು ಆರ್ಟಿಸ್ಟ್ ಬೇರೆ ಆಗಿದ್ದಾನೆ. ಹಂಗಾಗಿ ಇದ್ರಿಂದಲೇ ಇದೀವಿ. ನೋಡೋಣ ಮುಂದಕ್ಕೆ ಮಾಡೋದು ಒಂದು ಆಸೆ ಇದೆ. ಆಗಿಲ್ಲ ಅಂದ್ರೆ ಹಿಂದಿ ರೈಸ್ ಒಳ್ಳೆ ರೈಸ್ ಬಂತು. ಹಂಗಾಗಿ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮೂವಿ ಮಾಡ್ಬೇಕಾಗಿತ್ತು. ಹೆಚ್ಚು ಸ್ಟಾರ್ಸ್ ಗಳ ಸಿನಿಮಾಗಳು ಬಂದಷ್ಟು ಸಣ್ಣ ಪುಟ್ಟ ಸಿನಿಮಾಗಳಿಗೂ ಕ್ರೌಡ್ ಸ್ವಲ್ಪ ಖುಷಿ ಆಗುತ್ತೆ. ನೀವು ಫೈನಲಿ ಏನಾದ್ರೂ ಒಂದು ಡಿಸಿಷನ್ ತಗೊಳಕಾಗುತ್ತಾ ಸರ್? ನಾವು ಅಲ್ಲಿ ಆ ಸೀಟಲ್ಲಿ ಕೂತ್ಕೊಂಡು ನಾವೇನೋ ಮಾಡ್ಬಿಡ್ತೀವಿ ಅನ್ನೋದಕ್ಕಂತ ಏಕಾಏಕಿ ಏನೋ ಮಾಡೋಕ್ಕಾಗಲ್ಲ ಸರ್. ಒಂದೇ ಜನ ಅದೇ ಹಂತವಾಗಿ ನಮ್ಮ ಇದರಲ್ಲೇ ಬೆಳೆಸ್ಕೊಂಡು ಬರ್ಬೇಕು. ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ನಾವೀಗ ಎಲ್ಲ ಚರ್ಚೆಗಳ ಮುಖಾಂತರನೇ ಮಾಡ್ಬೇಕು. ನಮ್ಮ ಆರ್ಟಿಸ್ಟ್ಗಳು ಮನಸ್ಸು ಮಾಡ್ಬೇಕು. ಇವತ್ತಿನ ದಿನ ಏನಾಗಿದೆ ಅಂದ್ರೆ ನಮ್ಮಲ್ಲೆಲ್ಲ ಎಲ್ಲ ಆರ್ಟಿಸ್ಟ್ಗಳು ಈಗ ಫ್ಯಾಮಿಲಿ ಅಂತ ಹೋಗ್ಬಿಟ್ಟು ಅವ್ರು 2 ವರ್ಷ 3 ವರ್ಷ 4 ವರ್ಷ ಸಿನಿಮಾಗಳು ಮಾಡಿದ್ರೆ ಇದ್ದ ಸ್ಕ್ರೀನ್ಗಳು ನಂಬ್ಕೊಂಡು ಎಷ್ಟೊಂದು ಜನ ಇದ್ದಾರೆ ಸರ್. ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಸರ್ ಥಿಯೇಟರ್ಗಳಲ್ಲಿ. ತಾವು ನೋಡಿದಾಗ ಎಷ್ಟೊಂದು ಜನ ಇದ್ದಾರೆ. ಅವ್ರಿಗೆಲ್ಲ ಜೀವನೋಪಾಯ ಬೇಕಲ್ಲ ಸರ್. ಇವೆಲ್ಲ ಆಗದೆ ಇದ್ರೆ ಒಂದಕ್ಕೊಂದು ಖುಷಿದಾಗ ಹೋಗುತ್ತೆ. ಒಬ್ಬ ಥಿಯೇಟರ್ ಮುಚ್ಚಿದ್ರೆ 100 ಜನಕ್ಕೆ ಎಫೆಕ್ಟ್ ಆಗುತ್ತೆ ಸರ್. ಅದು 100 ಜನ ಜೀವನ ಹಾಳಾಗುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಅದನ್ನ ಯಾರಿಂದ ನಡೀತಾ ಇದೆ ಅನ್ನೋದನ್ನ ನಿರ್ಮಾಪಕ ದುಡ್ಡು ಬಂದ್ರೆ ಯಾಕೆ ಸರ್ ಮಾಡಲ್ಲ? ಯಾರು ಹ್ಯಾಪಿ ಆಗಿದ್ದಾರೆ ಅಲ್ಲಿ? ಈಗ ಬೆಲ್ಲನ್ಗೆ ಇಷ್ಟು ಅಷ್ಟೇ ನಾವು ಇಂಡಸ್ಟ್ರಿಯಲ್ಲಿ ನೋಡ್ತಾ ಇರೋದು. ಅವ್ರು ಬಿಟ್ರೆ ಯಾರು ಹ್ಯಾಪಿ ಆಗಿದ್ದಾರೆ? ನನ್ನ ಅನುಭವ ಪ್ರಕಾರ ವ್ಯಾಪಾರ ದೃಷ್ಟಿಯಿಂದನೇ ನೋಡಿ ವ್ಯಾಪಾರ ಮಾಡಿದಾಗ ಮನುಷ್ಯ ಸಕ್ಸಸ್ ಆಗ್ತಾನೆ ಅನ್ನೋದು ನನ್ನ ಇದು ಸರ್. ವ್ಯಾಪಾರ ಬಿಟ್ಟು ಬೇರೆ ಅದ್ರ ಸೈಡ್ಗೆ ಇರಬಾರ್ದು. ಈಗ ನಾವು ಇದು ನಮ್ಮ ಜೀವನ, ಇದ್ರಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅನ್ನೋದು ಏನು ಇದ್ದಾಗ ಖಂಡಿತ ಸಕ್ಸಸ್ ಆಗ್ತಾ ಇದೆ ಅನ್ನೋದು ನನ್ನ ಮುಖ್ಯ ಉದ್ದೇಶ ಸರ್.